ಒಂದು ಊರಲ್ಲಿ ಚಂದ್ರಿಕಾ ಹರಿತಾ ಎನ್ನುವ ಅಕ್ಕ ತಂಗಿಯರಿಬ್ಬರು ರೀಲ್ಸ್ ಮಾಡಿ ತುಂಬಾನೇ ಫೇಮಸ್ ಆಗಿದ್ರು. ಒಂದು ಹೊಸ ಸ್ಥಳಕ್ಕೆ ಹೋಗಿ ರೀಲ್ಸ್ ಮಾಡ್ಬೇಕು ಅಂತ ಹೊಸ ಸ್ಥಳಕ್ಕೆ ಹೋಗಿ ರೀಲ್ಸ್ ಅನ್ನು ಅಕ್ಕ ತಂಗಿಯರು ಮಾಡ್ತಾ ಇದ್ರು. ಹೀಗೆ ರೀಲ್ಸ್ ಮಾಡಿ ಅದರಲ್ಲಿ ಬಂದ ಹಣದಲ್ಲಿ ಅವರಿಗೆ ಬೇಕಾದ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಡೈನಿಂಗ್ ಟೇಬಲ್, ಎಸಿ ಅಂತ ಎಲ್ಲ ವಸ್ತುಗಳನ್ನ ತಗೊಂಡ್ರು. ಹಾಗೇನೆ ಕಷ್ಟ ಅಂತ ಯಾರಾದ್ರೂ ಅವರ ಬಳಿ ಬಂದ್ರೆ ಅವರಿಗೆ ಕೂಡ ಸಹಾಯವನ್ನು ಅವರು ಮಾಡ್ತಾ ಇದ್ರು. ಹೀಗೆ ದಿನಗಳು ಕಳೀತಾ ಇತ್ತು. ಅಕ್ಕ, ನಾನೊಂದು ವಿಷಯ ಹೇಳ್ತೀನಿ, ನೀನು ಕೋಪ ಪಡ್ಬೇಡ. ಒಳ್ಳೆ ವಿಷಯ ಅಂದ್ರೆ ಕೋಪ ಪಡೋದಿಲ್ಲ. ಅದೇ ನಾನು ಕೋಪ ಪಡುವಂತಹ ವಿಷಯ ಅಂದ್ರೆ ಒಡಿಯ ಹೇಟಲ್ಲಿ ಅಲ್ಲೆಲ್ಲ ಕೆಳಗೆ ಉದ್ರಿ ಬೀಳ್ಬೇಕಾಗುತ್ತೆ. ಹೇಳುವಂತಹ ವಿಚಾರವನ್ನು ಆಲೋಚನೆ ಮಾಡಿ ಹೇಳು. ಅಕ್ಕ, ಇಷ್ಟು ದಿನ ನಾವಿಬ್ರೇ ತಾನೇ ರೀಲ್ಸ್ ನ ಮಾಡ್ತಾ ಇದ್ದೀವಿ. ಇನ್ನು ಹೊಸದಾಗಿ ಮಾಡ್ಬೇಕು ಅಂತ ನಮ್ ಜೊತೆ ಇಬ್ರು ಹುಡುಗರ್ನ ಕೆಲ್ಸಕ್ಕೆ ಸೇರಿಸ್ಕೊಂಡ್ರೆ ನಾವು ಬಾಯ್ಸ್ ಜೊತೆ ಜೋಡಿಯಾಗಿ ರೀಲ್ಸ್ ಮಾಡ್ಬೋದಲ್ವಕ್ಕ? ಅದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ನೀನ್ ಹೇಳೋದೇನೋ ಚೆನ್ನಾಗಿದೆ ತಂಗಿ, ಆದ್ರೆ ನಮ್ ಜೊತೆ ಸೇರಿ ರೀಲ್ಸ್ ಮಾಡ್ಲಿಕ್ಕೆ ನಮಗೆ ಹುಡುಗರು ಎಲ್ಲಿಂದ ಸಿಗ್ತಾರೆ? ನೀನೇ ಹೇಳ್ ನೋಡೋಣ. ಅಕ್ಕ, ನಮ್ ಜೊತೆ ರೀಲ್ಸ್ ಮಾಡಕ್ಕೆ ನಾವು ಹುಡುಗರ್ನ ಹೊರಗಡೆ ಹೋಗಿ ಹುಡುಕ್ಬೇಕಾದ ಅವಶ್ಯಕತೆ ಏನು ಇಲ್ಲಕ್ಕ. ನಮ್ಮ ಊರಲ್ಲೇ ನಮ್ಮ ಜೊತೆ ಸೇರಿ ರೀಲ್ಸ್ ಮಾಡ್ಲಿಕ್ಕೆ ಎಷ್ಟೋ ಹುಡುಗರು ಕ್ಯೂ ಅಲ್ಲಿ ಕಾಯ್ತಾ ಇದ್ದಾರಕ್ಕ. ಸರಿ ತಂಗಿ, ನಮ್ ಜೊತೆ ಸೇರಿ ರೀಲ್ಸ್ ಮಾಡ್ಲಿಕ್ಕೆ ಇಬ್ರು ಹುಡುಗರ್ನ ಕರ್ಕೊಳ್ಳೋಣ. ಆದ್ರೆ ಈ ವಿಚಾರವನ್ನು ಹುಡುಗರಿಗೆ ಹೇಗೆ ತಿಳಿಸ್ತೀಯಾ? ಅಕ್ಕ, ನಮ್ ಜೊತೆ ಸೇರಿ ರೀಲ್ಸ್ ಮಾಡ್ಲಿಕ್ಕೆ ಹುಡುಗರು ತುಂಬಾ ಜನ ನಂಬರ್ ಕೊಟ್ಟಿದ್ದಾರೆ. ನಾವು ಅವರಿಗೆ ಕಾಲ್ ಮಾಡಿ ಅವ್ರನ್ನ ಬರಕ್ ಕೇಳಿ ಅವರಲ್ಲಿ ಯಾರು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಅಂತ ಸೆಲೆಕ್ಷನ್ ಮಾಡ್ಬೇಕು ಅಷ್ಟೇ ಅಕ್ಕ. ಇದೆಲ್ಲ ಸರಿಯಾಗುತ್ತಾ ತಂಗಿ? ಅಕ್ಕ, ನನ್ ಮಾತ್ ಮೇಲೆ ನಂಬಿಕೆ ಇಡಕ್ಕ. ಖಂಡಿತವಾಗಿ ಇದೆಲ್ಲ ಚೆನ್ನಾಗಿ ನಡೆಯುತ್ತೆ. ಸರಿ ತಂಗಿ, ನಾನು ಸಾವಿತ್ರಿ ಚಿಕ್ಕಮ್ಮನ ಹೋಗಿ ನೋಡಿ ಬರ್ತೀನಿ. ಅವರಿಗೆ ಆಪರೇಷನ್ ಆದ್ಮೇಲೆ ಹೋಗಿ ನೋಡಿಲ್ಲ ಅಲ್ವಾ? ಅಕ್ಕ, ಅವರಿಗೆ ಹಣ ಕೊಟ್ಟಿದ್ಯಲ್ವಾ, ಮತ್ತೆ ಹೋಗಿ ನೋಡ್ಬೇಕಾ? ಇಲ್ ನೋಡು ತಂಗಿ, ನಾವು ಮಾಡುವ ಸಹಾಯವನ್ನು ಹಣದ ಮೇಲೆ ತೀರ್ಮಾನ ಮಾಡಬಾರ್ದು. ಸರಿ ಅಕ್ಕ, ಸ್ವಲ್ಪ ಹೊತ್ತು ಇರು, ನಾನು ಹುಡುಗರಿಗೆ ಕಾಲ್ ಮಾಡ್ತೀನಿ. ಅವ್ರು ಹೇಗೆ ಮಾತಾಡ್ತಾರೆ ಅಂತ ನೀನೇ ನಿಂತು ನೋಡಿ ಹೋಗಕ್ಕ. ಹಾಗೆ ಹೇಳಿ ಮೊದಲು ಚರಣಿಗೆ ಕಾಲ್ ಮಾಡಿದ್ಲು. ಚರಣ್ ಎಮ್ಮೆ ಮೇಲೆ ಕೂತ್ಕೊಂಡಿದ್ದ. ಹಲೋ ಚರಣ? ಹಲೋ ಅಕ್ಕ, ನಾನ್ ಚರಣೆ ಮಾತಾಡ್ತಿರೋದು. ನಿಮ್ ಕಾಲಿಗೋಸ್ಕರ ಎಷ್ಟು ದಿನಗಳಿಂದ ಕಾಯ್ತಾ ಇದ್ದೀನಿ. ಹಲೋ ಚರಣ್, ನಿಮ್ಗೆ ಆಕ್ಟಿಂಗ್ ಮಾಡಕ್ ಗೊತ್ತಾ? ಏನಕ್ಕ ಹಾಗೆ ಕೇಳ್ತೀರಾ? ನನ್ನ ಆಕ್ಟಿಂಗ್ ನ ನೋಡಿ ನಗದಿರುವವರು ಇಲ್ಲ, ನೋಡದೇ ಇರುವವರು ಇಲ್ಲ, ಕ್ಲಾಪ್ ಮಾಡದಿರುವವರೇ ಇಲ್ಲಕ್ಕ. ಹೌದಾ? ಹಾಗೆ ಏನು ಆಕ್ಟಿಂಗ್ ಮಾಡ್ತೀರಾ? ಅಕ್ಕ, ನಾನು ಎಮ್ಮೆ ಮೇಲೆ ಕೂತ್ಕೊಂಡು ಓಡ್ತೀನಿ, ನಡಿತೀನಿ ಹಾಗೆ ಅಂತ ಹೇಳಿದಾಗ ಅರಿತಾ ಅವನ್ ಜೊತೆ, ಹೌದು, ನೀವು ಏನ್ ಕೆಲಸ ಮಾಡ್ತಿದ್ದೀರಾ? ಅಕ್ಕ, ನಾನು ಎಮ್ಮೆ ಓಡಿಸ್ತಿದ್ದೀನಕ್ಕ. ಆ ಮಾತನ್ನು ಕೇಳಿದ ತಕ್ಷಣ ಚಂದ್ರಿಕಾ ನಗ್ತಾ ಇದ್ಲು. ಅವಳನ್ನು ನೋಡಿ ಹರಿತನಿಗೆ ಕೋಪ ಬಂತು. ಹರಿತ ಕೋಪದಿಂದ, ಅಕ್ಕ ಸಾಕು ನಿಲ್ಸಕ್ಕ, ಯಾಕೆ ನಗ್ತಾ ಇದ್ದೀಯಾ? ಅವನ ಕೆಲ್ಸನ ಅವನು ಹೇಳ್ದ, ಇದ್ರಲ್ಲಿ ನಗಕ್ಕೇನಿದೆ? ಹಾಗೆ ಅಂತ ಕೇಳಿದಾಗ ಚಂದ್ರಿಕಾ ಅವಳ ನಗುವನ್ನು ನಿಲ್ಲಿಸಿ, ಇಲ್ ನೋಡು ತಂಗಿ, ಅವನು ಮಾಡುವ ಕೆಲ್ಸವನ್ನ ನಾನು ಅವಮಾನ ಮಾಡಿ ನಗ್ತಾ ಇರ್ಲಿಲ್ಲ. ಅವನ್ ಜೊತೆ ಸೇರಿ ನಾವು ಕೂಡ ಹೇಗೆ ಎಮ್ಮೆನ ಮೇಯಿಸ್ತೀವಿ ಅಂತ ಆಲೋಚನೆ ಮಾಡಿನೇ ನನಗೆ ನಗು ಬಂದಿದ್ದು ಅಷ್ಟೇ. ಸರಿ ಆಯ್ತು ಬಿಡಕ್ಕ, ನಾನಿವಾಗ ವಿನೋದಿಗೆ ಕಾಲ್ ಮಾಡ್ತೀನಿ. ವಿನೋದಿಗೆ ಕಾಲ್ ಮಾಡಿದ್ಲು. ವಿನೋದ್ ಒಲೆ ಹತ್ರ ಕೂತ್ಕೊಂಡು ಅಡಿಗೆ ಮಾಡ್ತಾ ಇದ್ದ. ವಿನೋದ್ ಕಾಲ್ ಅನ್ನು ರಿಸೀವ್ ಮಾಡ್ದ. ಅಕ್ಕ, ಇವತ್ತೇ ನನ್ ನೆನ್ಪು ಬಂದಿದ್ದ. ನಾನು ಎಷ್ಟು ದಿನದಿಂದ ನಿಮ್ ಕಾಲ್ಗೋಸ್ಕರ ವೇಟ್ ಮಾಡ್ತಿದ್ದೀನಿ ಗೊತ್ತಾ? ಹಾಗೆ ಅಂತ ಹೇಳಿದಾಗ ಆ ವಾಯ್ಸ್ ಅನ್ನು ಕೇಳಿ ಅಕ್ಕ ತಂಗಿಯರು, ಹಲೋ, ಯಾರ್ ಮಾತಾಡ್ತಿರೋದು? ವಿನೋದೇ ಮಾತಾಡ್ತಿರೋದಕ್ಕ. ಅಲ್ಲ, ಯಾರೋ ಹುಡುಗಿ ಮಾತಾಡುವ ಹಾಗೆ ಇತ್ತು. ಅಯ್ಯೋ ಅಕ್ಕ, ಅದೇ ನನ್ ಸ್ಪೆಷಲ್ ಅಕ್ಕ. ಹೌದಕ್ಕ, ಅಮ್ಮನ್ ರೀತಿ ಮಾತಾಡ್ತೀನಿ, ಅಜ್ಜಿ ರೀತಿ ಮಾತಾಡ್ತೀನಿ. ಅದು ಮಾತ್ರ ಅಲ್ಲಕ್ಕ, ಮನೆ ಮುಂದೆ ರಂಗೋಲಿ ಹಾಕ್ತೀನಿ, ಚೆನ್ನಾಗಿ ಅಡಿಗೆ ಮಾಡ್ತೀನಿ, ಹಾಡ್ ಹೇಳ್ತೀನಿ, ಅಷ್ಟೇನಕ್ಕ, ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತೀನಿ. ಹೀಗೆ ವಿನೋದ್ ಮಾತು ಕೇಳಿ ಚಂದ್ರಿಕಾ ಏನೋ ಮಾತನಾಡದೆ ಮನೆಯಿಂದ ಹೊರಗಡೆ ಬಂದ್ಲು. ಹರಿತಾ ಕಾಲ್ನ ಕಟ್ ಮಾಡಿದ್ಲು. ಚಂದ್ರಿಕಾ ಹೊರಗಡೆ ಬಂದು ಬಿಕ್ಕಿ ಬಿಕ್ಕಿ ನಗ್ತಾ ಇದ್ಲು. ಅವಳನ್ನು ನೋಡಿ ಹರಿತಾ, ಅಕ್ಕ, ನೀನು ಸಾವಿತ್ರಿ ಚಿಕ್ಕಮ್ಮನ ಮನೆಗೆ ಹೋಗ್ತೀನಿ ಅಂತ ಹೇಳ್ದೆ, ಇನ್ನು ಹೊರಟಿಲ್ವಾ? ನೀವು ಹೋಗಿ ಬರಷ್ಟ್ರಲ್ಲಿ ನಾನು ನಮ್ಮಿಬ್ಬರಿಗೆ ಸರಿಯಾಗುವ ಜೋಡಿ ಯಾರಿದ್ದಾರೆ ಅಂತ ಮಾತಾಡಿ ಇಡ್ತೀನಿ. ಹಾಗೆ ಅಂತ ಅಕ್ಕ ತಂಗಿಯರಿಬ್ಬರು ಮಾತಾಡ್ತಾ ಇರುವಾಗ ಆಕಾಶ್, ಅರವಿಂದ್ ಅಲ್ಲಿಗೆ ಬಂದ್ರು. ಅವರನ್ನು ನೋಡಿದ ತಕ್ಷಣ ಅಕ್ಕ ತಂಗಿಯರಿಬ್ಬರು ತುಂಬಾನೇ ಆಶ್ಚರ್ಯಪಟ್ರು. ಹಲೋ, ನನ್ನ ಹೆಸರು ಆಕಾಶ್, ಇವ್ ನನ್ ಫ್ರೆಂಡ್ ಅರವಿಂದ್, ನಾವಿಬ್ರು ಫ್ರೆಂಡ್ಸ್. ಅಕ್ಕ ತಂಗಿಯರಿಬ್ಬರು ಆಶ್ಚರ್ಯದಿಂದ ಹೊರಗೆ ಬಂದು, ಹಾ ಹಲೋ, ಬನ್ನಿ ಒಳಗೆ. ನೀವು ಬನ್ನಿ ಆಕಾಶ್. ಹಾ ಪರವಾಗಿಲ್ಲ, ಮನೆ ಒಳಗೆ ಹೋಗಿ ಏನು ರೀಲ್ಸ್ ಮಾಡೋದ್ ಬೇಡ, ಇಲ್ಲೇ ಹೊರಗೆ ಟ್ರೈ ಮಾಡೋಣ. ನೀವು ಏನ್ ಹೇಳ್ತೀರೋ ಅದೇ ರೀತಿ ನಾವು ಕೂಡ ಆಕ್ಟಿಂಗ್ ಮಾಡ್ತೀವಿ.
ನಾವು ಏನ್ ಯಾಕೆ ಮಾಡ್ಬೇಕು? ಏನು ಆಕಾಶ್ ಮಾತಾಡ್ತಾನೆ ಇಲ್ಲ? ಅರವಿಂದ್ ಮಾತಾಡ್ತಾ ಇರುವಾಗ ನಾನು ಮಾತಾಡಿದ್ರೆ ನಿಮಗೆ ಅದು ಮಿಸ್ಟೇಕ್ ಆಗುತ್ತೆ, ಅದಕ್ಕೆ ನಾನು ಸೈಲೆಂಟ್ ಆಗಿದ್ದೀನಿ. ನೀವು ಹೇಳದ್ ಕೂಡ ನಿಜಾನೇ. ಅಕ್ಕ, ಅರವಿಂದ್ ಹೇಳುವ ರೀತಿ ಶೂಟ್ ಮಾಡೋಣ. ಸರಿ ತಂಗಿ, ಏನ್ ಶೂಟ್ ಮಾಡೋಣ ಅಂತ ಆಲೋಚನೆ ಮಾಡು. ಹಾಗೆ ಅಂತ ಹೇಳಿದಾಗ ಹರಿತಾ ಸುತ್ತಮುತ್ತಲು ನೋಡಿದ್ಲು. ಅಲ್ಲಿ ಅವಳಿಗೆ ಒಂದು ಮಾವಿನ ಮರ ಇತ್ತು. ಅರವಿಂದ್, ಅದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮಾವಿನ ಮರ, ಅದನ್ನ ನೋಡಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡಿ. ಇರಿ, ನಾನು ನೋಡ್ತೀನಿ. ಹೌದು, ಮನೆಯಲ್ಲಿ ಆಕ್ಸಿಜನ್ ಪೈಪ್ ಇದೆಯಾ? ಇರಿ, ತಗೊಂಬರ್ತೀನಿ. ಹೀಗೆ ಚಂದ್ರಿಕಾ ಮನೆಯೊಳಗೆ ಹೋಗಿ ಆಕ್ಸಿಜನ್ ಪೈಪ್ನ ತಗೊಂಬಂದ್ಲು. ಹರಿತಾ ಹೊರಗಡೆ ಆಕಾಶ್ ಜೊತೆ ಮಾತಾಡ್ತಿದ್ಲು. ಹೌದು, ಈ ಪೈಪಲ್ಲಿ ಏನ್ ಮಾಡ್ತೀರಾ? ವೆಯ್ಟ್ ಮಾಡಿ, ನೀವೇ ನೋಡಿ. ಅರವಿಂದ್ ಆಕ್ಸಿಜನ್ ಟ್ಯೂಬ್ ಅನ್ನು ಮರದ ಬೇರಿಗೆ ಇಟ್ಟು ಮಾಸ್ಕ್ ಅನ್ನು ಮುಖಕ್ಕೆ ಇಟ್ಟ. ಅದನ್ನು ನೋಡಿ ಅಕ್ಕ ತಂಗಿಯರು, ಅರವಿಂದ್ ಏನ್ ಹೇಳಕ್ಕೆ ಬರ್ತಿದ್ದಾನೆ ಅಂತ ಮೆಸೇಜ್ ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೆ. ಮರವನ್ನು ನಾವು ಸೇವ್ ಮಾಡಿದ್ರೆ ಮರ ನಮ್ಮನ್ನು ಸೇವ್ ಮಾಡುತ್ತೆ ಅಂತ. ಹಾಗೆ ತಾನೇ? ಹೌದು ರೀ, ಕರೆಕ್ಟ್ ಆಗಿ ಹೇಳಿದ್ರಿ. ಹೌದು, ಅರವಿಂದ್ ಹೀಗೆ ಮಾಡಿದ್ರು ನೀವೇನ್ ಮಾಡ್ತೀರಾ? ಶೂಟ್ ಮಾಡಿ. ಹಾಗೆ ಅಂತ ಹೇಳಿ ಆಕಾಶ್ ಮನೆಯೊಳಗೆ ಹೋದ. ಮನೆಯೊಳಗೆ ಹೋಗಿ ನೇರವಾಗಿ ಕಿಚನ್ ಒಳಗೆ ಹೋಗಿ ಟ್ಯಾಪ್ ಅನ್ನು ಆನ್ ಮಾಡ್ದ. ಟ್ಯಾಪ್ ಅಲ್ಲಿ ನೀರ್ ಬರ್ತಾ ಇತ್ತು. ನೀರು ನಮಗೆ ತುಂಬಾ ಮುಖ್ಯವಾದದ್ದು. ನೀರಿಲ್ಲದೆ ಎಷ್ಟೋ ಪ್ರದೇಶದಲ್ಲಿ ಜನರು ತುಂಬಾನೇ ಕಷ್ಟಪಡ್ತಿದ್ದಾರೆ. ಅದರಲ್ಲಿ ನಾವು ಅದೃಷ್ಟ ಮಾಡಿದವರು. ಅದರಿಂದ ನೀರನ್ನು ನಾವು ಸೇವ್ ಮಾಡಬೇಕು. ಒಂದೊಂದು ಹನಿ ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಹಾಗೆ ಅಂತ ಹೇಳಿದಾಗ ಚಂದ್ರಿಕಾ ಅದನ್ನು ನೋಡಿ ಕ್ಲಾಪ್ ಮಾಡಿದ್ಲು. ಆ ನಂತರ 4 ಜನ ಸೇರಿ ಸೋಫಾ ಮೇಲೆ ಕೂತಿದ್ರು. ಇವಾಗ ಹೇಳಿ, ನಾವು ನಿಮ್ ಜೊತೆ ಸೇರಿ ಶೂಟ್ ಮಾಡ್ಬೋದಾ? ಇರೋದ್ನ ಇದ್ದಂಗೆ ಹೇಳಿ, ಏನು ಪರವಾಗಿಲ್ಲ, ನಾವೇನು ಬೇಜಾರ್ ಮಾಡ್ಕೊಳ್ಳಲ್ಲ. ಹೌದು, ನಾವೇನಾದ್ರೂ ಶೂಟ್ ಮಾಡುವಾಗ ತಪ್ಪು ಮಾಡಿದ್ರು ಕೂಡ ಅದನ್ನು ಹೇಳಿ, ನಾವು ಸರಿ ತಿದ್ಕೋತೀವಿ. ನೀವಿಬ್ರು ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ರಿ. ನೀವಿಬ್ರು ನಮಗೆ ಸರಿಯಾದ ಜೋಡಿ. ನಾವೆಲ್ಲರೂ ಜೊತೆ ಸೇರಿ ಆಕ್ಟಿಂಗ್ ಮಾಡೋಣ. ಆದ್ರೆ ಕತೆ ನಮ್ಮ ಅಕ್ಕ ರೆಡಿ ಮಾಡ್ತಾಳೆ. 2 ದಿನದಲ್ಲಿ ರೆಡಿ ಮಾಡಿ ನಿಮಗೆ ಏನು ಅಂತ ಹೇಳ್ತಾಳೆ. 2 ದಿನ ಆದ್ಮೇಲೆ ನಾವು ಕಾಲ್ ಮಾಡ್ತೀವಿ, ನೀವು ಆವಾಗ ಬನ್ನಿ. ಅವರಿಬ್ರು ಚೆನ್ನಾಗಿದ್ದಾರೆ ಅಲ್ವಾ ತಂಗಿ? ಹೌದಕ್ಕ, ನನಗೆ ಆಕಾಶ್ನ ತುಂಬಾ ಇಷ್ಟ ಆಯ್ತು. ನನಗೂ ಕೂಡ ಅರವಿಂದ್ ಇಷ್ಟ ಆದ. ಸರಿ ಅಕ್ಕ, ಇನ್ನು ಕಥೆಯನ್ನ ಬರೆಯೋಣ. ಸರಿ ತಂಗಿ. ಹಾಗೆ ಅಂತ ಹೇಳಿ ಅಕ್ಕ ತಂಗಿಯರಿಬ್ಬರು ಒಂದು ಪ್ರೀತಿಯ ಕಥೆಯನ್ನು ಬರೆದ್ರು. ಹೀಗೆ 2-3 ದಿನ ಕಳೆಯಿತು. ಹರಿತಾ ಶೂಟ್ ಮಾಡ್ತಾ ಇದ್ಲು. ಚಂದ್ರಿಕಾ ಆಕಾಶ್ ಜೊತೆ ಆಕ್ಟ್ ಮಾಡ್ತಾ ಇದ್ಲು. ನಿನ್ನ ನಾನು ಪ್ರೀತಿ ಮಾಡಿ ದೊಡ್ಡ ತಪ್ಪು ಮಾಡಿದೀನಿ. ನನ್ನ ಅತ್ತೆ ಮಗಳನ್ನೇ ನಾನು ಮದುವೆ ಆಗ್ಬೇಕಾಗಿತ್ತು. ಹೌದು, ನಾನ್ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ನಾನು ನನ್ನ ಸೋದರ ಮಾವ ಮಗನನ್ನು ಮದ್ವೆ ಆಗ್ಬೇಕಾಗಿತ್ತು. ಅವನ್ ನನ್ನ ಪ್ರೀತಿ ಮಾಡ್ತಿದ್ದ. ಹಾಗೆ ಚಂದ್ರಿಕಾ ಹೇಳಿದಾಗ ಅರವಿಂದ್ ಹೊಡಿಲಿಕ್ಕೆ ಕೈಯನ್ನು ಎತ್ತಿದ. ಕಟ್. ಹಾಗೆ ಅಂತ ಹೇಳಿ ಹರಿತಾ ಕೂಡ ಶೂಟಿಂಗ್ ನ ಮುಗಿಸಿದ್ಲು. ಹೀಗೆ ಅಂದಿನಿಂದ 4 ಜನ ಸೇರಿ ರೀಲ್ಸ್ ನ ಮಾಡಕ್ಕೆ ಆರಂಭಿಸಿದ್ರು. ಇದೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ. ಯಾದಗಿರಿ ಆ ಕಡೆ ಈ ಕಡೆ ನೋಡುತ್ತಾ ಬೀದಿಯಲ್ಲಿ ಆ ಕಡೆ ಈ ಕಡೆ ಸುತ್ತಾಡ್ತಾ ಇದ್ದ. ಏನಿದು, ಚಂದ್ರಿಕಾನ ಕರ್ಕೊಂಡು ಆ ಮುದುಕಿ ಇಷ್ಟೊತ್ತಾದ್ರೂ ನನ್ ಮನೆಗೆ ಬರ್ಲೇ ಇಲ್ಲ. ಚಂದ್ರಿಕಾನ ನನ್ ಜೊತೆ ಜೀವನ ಮಾಡ್ಲಿಕ್ಕೆ ನನ್ ಮನೆಗೆ ಕಳಿಸ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಇವಾಗ ನನ್ ಮನೆಗೆ ಕಳಿಸ್ತಾರ ಇಲ್ವಾ ಅಂತ ನಾನ್ ಹೇಗೆ ತಿಳ್ಕೊಳ್ಳೋದು? ಯಾರನ್ನ ನಾನು ಚಂದ್ರಿಕನ ಮನೆಗೆ ಕಳ್ಸೋದು ಅಂತ ಗೊತ್ತಾಗ್ತಾ ಇಲ್ಲ. ಹಾಗೆ ಅಂತ ಯಾದಗಿರಿ ಆಲೋಚನೆ ಮಾಡ್ತಾ ಇದ್ದಂಗೆ ಸುರೇಖಾ ಅಲ್ಲಿಗೆ ಬಂದ್ಲು. ಸುರೇಖಾ ಸರಿಯಾದ ಸಮಯಕ್ಕೆ ಬಂದಿದ್ದಾಳೆ. ಬಾ ಸುರೇಖಾ, ನೀನೇ ಇದಕ್ಕೆ ಸರಿಯಾದ ಜನ. ನೀನೇ ಹೋಗಿ ಅಲ್ಲಿ ನೋಡ್ಕೊಂಡ್ ಬರ್ಬೇಕು. ಹಾಗೆ ಅಂತ ಯಾದಗಿರಿ ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಇರುವಾಗನೇ ಸುರೇಖಾ ಯಾದಗಿರಿಯ ಪಕ್ಕಕ್ಕೆ ಬಂದ್ಲು. ಬಾ ಸುರೇಖಾ ಬಾ, ನಿನಗೋಸ್ಕರನೇ ನಾನು ಕಾಯ್ತಾ ಇದ್ದೀನಿ. ಯಾದಗಿರಿ, ಮೊದ್ಲು ನಾನು ಯಾವ ವಿಚಾರದ ಬಗ್ಗೆ ಹೇಳಕ್ಕೆ ಬಂದೆ ಅಂತ ಸ್ವಲ್ಪ ಕಿವಿ ಕೊಟ್ಟು ಕೇಳು. ಮೊದ್ಲು ನೀನ್ ನನ್ ಮಾತ್ ಕೇಳು. ಮೊದ್ಲು ಚಂದ್ರಿಕನ ಮನೆಗೆ ಹೋಗಿ ಆ ಮುದುಕಿ ನನ್ ಜೊತೆ ಚಂದ್ರಿಕನ ಜೀವನ ಮಾಡ್ಲಿಕ್ಕೆ ಕಳಿಸ್ತಾಳ ಇಲ್ವಾ ಅಂತ ನೋಡಿ ವಿಚಾರಿಸ್ಕೊಂಡ್ ಬಾ. ಯಾದಗಿರಿ, ನಾನು ಇವಾಗ ಅಷ್ಟೇ ಚಂದ್ರಿಕನ ಮನೆಯಿಂದ ಬರ್ತಾ ಇದ್ದೀನಿ. ಆ ಅಜ್ಜಿನೂ ಮೊಮ್ಮಗಳು ಮಾತಾಡ್ತಾ ಇದ್ದಿದ್ನ ಕೇಳ್ಕೊಂಡೇ ಬಂದಿದ್ದೀನಿ. ಹೌದಾ, ಏನ್ ಮಾತಾಡ್ತಾ ಇದ್ರು? ಚಂದ್ರಿಕಾ ನನ್ ಜೊತೆ ಜೀವನ ಮಾಡಕ್ಕೆ ಬರ್ತಾಳ ಇಲ್ವಾ, ಅದೇನು ಅಂತ ಬೇಗ ಹೇಳು. ಇಲ್ ನೋಡು ಯಾದಗಿರಿ, ನೀನ್ ಮಾತ್ರ ಅವ್ರನ್ನ ತುಂಬಾ ಕಡಿಮೆ ಅಂತ ಲೆಕ್ಕಾಚಾರ ಮಾಡ್ಬೇಡ. ಅಜ್ಜಿ ಮೊಮ್ಮಗಳು ಸೇರಿ ನಿನ್ನ ಏನಾದ್ರೂ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ ಬರ್ತಿದ್ದಾರೆ. ಅವಳು ನಿನ್ ಜೊತೆ ಜೀವನ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಹೇಗಾದ್ರೂ ನಿನ್ನ ಎಮರ್ಸಿ ನಿನ್ ಜೊತೆ ಜೀವನ ಮಾಡಿ ಎಲ್ಲ ಕೆಲ್ಸವನ್ನು ನಿನ್ ಕೈಯಲ್ಲಿ ಮಾಡಿಸ್ಕೋಬೇಕು ಅಂತ. ಏನ್ ಸುರೇಖಾ ಹೇಳ್ತಾ ಇದ್ದೀಯಾ? ಅವ್ರು ನನ್ನ ಏನೋ ಮಾಡುವ ಪ್ಲಾನ್ ಅಲ್ಲಿ ಬರ್ತಾ ಇದ್ದಾರ? ಹಾಗಾದ್ರೆ ನನ್ ಮನೆಗೆ ನನ್ ಜೊತೆ ಜೀವನ ಮಾಡ್ಲಿಕ್ಕೆ ಬರ್ತಾಳೆ. ಸರಿ, ಸುಮ್ನೆ ಎಳಿಯದೆ ಏನ್ ಹೇಳಕ್ ಬಂದಿದೀಯೋ ಅದನ್ನ ಮೊದ್ಲು ಹೇಳು.
ಅವಳು ನನ್ನ ಮಣ್ಣು ತಿನ್ನೋ ಹಾಗೆ ಮಾಡ್ಲಿಕ್ಕೆ ಮಾಡಿರುವ ಪ್ಲಾನ್ ಏನು? ನೀನ್ ಮಾತ್ರ ಹೇಳೋದು ಸುಳ್ಳಾದ್ರೆ ನಾನು ನಿನ್ನ ಸುಮ್ನೆ ಬಿಡಲ್ಲ. ಹೌದು ಯಾದಗಿರಿ, ನಿನ್ಗೆ ಆಲೋಚನೆ ಮಾಡುವ ಬುದ್ಧಿ ಇಲ್ಲ. ಚಂದ್ರಿಕಾ ನಿನ್ ಜೊತೆ ನಾಟಕ ಮಾಡಿ ಜೀವನ ಮಾಡಿ ನಿನ್ನ ಕೈಯಾರೆ ಪ್ರೀತಿಯಿಂದ ಎಲ್ಲ ಕೆಲಸವನ್ನು ಮಾಡಿಸ್ಕೊಂಡು ಅವಳು ಆರಾಮವಾಗಿ ಕೂತ್ಕೊಂಡು ಯಾವ ಕೆಲಸ ಕೂಡ ಮಾಡದೆ ನಿನ್ಗೆ ಒಂದು ಗತಿ ಕಾಣಿಸ್ಬೇಕು ಅಂತಾನೆ ಮನೆಗೆ ಬರ್ತಾಳಂತೆ. ಅಜ್ಜಿನೂ ಮೊಮ್ಮಗಳು ಮಾತಾಡ್ಕೊಂಡಿರೋದ್ನ ನಾನು ನನ್ನ ಕಿವಿಯಾರೆ ಕೇಳಿದೆ. ಹಾಗೆ ಅಂತ ಹೇಳಿದಾಗ ಯಾದಗಿರಿ ಅವನ ಮನಸ್ಸೊಳಗೆ, ನನ್ನನ್ನೇ ಆಟಾಡ್ಸ್ಬೇಕು ಅಂತ ಬರ್ತಾ ಇದ್ದೀರಾ? ನಾನು ನಿಮ್ಗಿಂತ ಹುಷಾರಾದವನು. ನಾನೇನ್ ಮಾಡ್ತೀನಿ ಅಂತ ನೋಡಿ. ನೀನು ನನ್ನ ಆಟಾಡಿಸ್ತೀಯಾ ಅಥವಾ ನಾನು ನಿನ್ನ ಆಟಾಡಿಸ್ತೀನ ಅಂತ ಇಲ್ಲಿ ಬಂದ್ಮೇಲೆ ತಾನೇ ಗೊತ್ತಾಗೋದು. ಹೀಗೆ ಯಾದಗಿರಿ ತನ್ನ ಮನಸ್ಸೊಳಗೆ ಗಾಢವಾಗಿ ಆಲೋಚನೆ ಮಾಡುವುದನ್ನು ನೋಡಿ ಸುರೇಖಾ ಅವಳ ಮನಸ್ಸೊಳಗೆ, ಅರೆ ಈ ಯಾದಗಿರಿ ಏನು ಚಂದ್ರಿಕಾ ಬಂದು ಏನ್ ಮಾಡ್ತಾಳೋ ಅಂತ ತುಂಬಾ ಭಯದಲ್ಲಿ ಒದ್ದಾಡಿ ಒಣಗಿ ಹೋಗಿರುವ ಹಾಗಿದೆ. ಈ ಯಾದಗಿರಿ ಅವಳಿಗೆ ಭಯ ಪಟ್ಕೊಂಡೇ ಇದ್ದೋಗ್ಬಿಟ್ರೆ ಆಮೇಲೆ ನನ್ನ ಕೆಲ್ಸ ಹೇಗೆ ನಡೆಯುತ್ತೆ? ಇಲ್ಲ, ಇವನು ಭಯ ಪಡದ ಹಾಗೆ ಏನಾದ್ರೂ ಮಾಡ್ಲೇಬೇಕು. ಏನ್ ಯಾದಗಿರಿ, ಚಂದ್ರಿಕಾ ಬಂದು ನಿನ್ನ ಏನ್ ಮಾಡ್ತಾಳೋ ಅಂತ ತುಂಬಾ ಭಯದಲ್ಲಿ ಒದ್ದಾಡುವ ಹಾಗಿದೆ? ಇಲ್ಲ ಸುರೇಖಾ, ಮೊದ್ಲು ಆ ಚಂದ್ರಿಕಾ ನನ್ ಜೊತೆ ಜೀವನ ಮಾಡ್ಲಿಕ್ಕೆ ಬರ್ಲಿ, ಆಮೇಲೆ ನಾನ್ ಕೊಡುವ ಏಟಲ್ಲಿ ಇಲ್ಲಿಂದ ಹೇಗೆ ಓಡ್ತಾಳೆ ಅಂತ ಮಾತ್ರ ನೋಡು. ಆಮೇಲೆ ನನ್ನ ಎಲ್ಲೂ ನೋಡ್ಲಿಕ್ಕೆ ಅವಳು ಭಯ ಪಡ್ಬೇಕು, ನಿಂತಲ್ಲೇ ಒದ್ದಾಡ್ಬೇಕು. ಹೀಗೆ ಯಾದಗಿರಿ ತುಂಬಾ ಕೋಪದಿಂದ ಹೇಳಿದಾಗ ಅದನ್ನು ನೋಡಿ ಸುರೇಖಾ ಸಂತೋಷಪಟ್ಲು. ಹರಿತಾ ಬಸ್ ಸ್ಟ್ಯಾಂಡಿಗೆ ಆಟೋದಲ್ಲಿ ಬರ್ತಾ ಇದ್ಲು. ಮನೆಯಲ್ಲಿ ಏನೋ ಒಂದು ನಡೆದಿದೆ, ಏನು ಅಂತ ಅಕ್ಕನ ಜೊತೆ ಕೇಳಿದ್ರೆ ಅಕ್ಕನೂ ಅಜ್ಜಿನೂ ಸರಿಯಾದ ಉತ್ತರನೇ ಕೊಡ್ತಾ ಇಲ್ಲ. ಅಕ್ಕ ಯಾದಗಿರಿ ಅಂತ ಹೇಳ್ತಾಳೆ, ಅಜ್ಜಿ ಏನೇನೋ ಮದ್ವೆ ಅದು ಇದು ಅಂತ ಹೇಳ್ತಾರೆ. ನಿಜ ವಿಷಯ ಏನು ಅಂತ ಗೊತ್ತಿಲ್ಲ. ಅದು ಏನು ಅಂತ ತಿಳ್ಕೊಬೇಕು ಅಂದ್ರೆ ನಾನು ಊರಿಗೆ ಹೋಗ್ಲೇಬೇಕು. ಸ್ವಲ್ಪ ದಿನಗಳ ಹಿಂದೆ ಅಕ್ಕನ ಜೊತೆ ಅಜ್ಜಿ ಜೊತೆ ಜಗಳ ಮಾಡ್ಕೊಂಡು ಊರಿಗೆ ಬಂದ್ಬಿಟ್ಟೆ. ಅವ್ರು ಇವಾಗ ನನ್ನ ನೋಡಿ ಹೇಗೆ ಬರಮಾಡ್ಕೊಳ್ತಾರೋ ಅದು ಬೇರೆ ಯೋಚನೆ ಮಾಡಿದ್ರೆ ತಲೆನೋವಾಗ್ತಿದೆ. ಅಜ್ಜಿ ಚಂದ್ರಿಕನ ಕರ್ಕೊಂಡ್ಬಂದು ಯಾದಗಿರಿಯ ಮುಂದೆ ನಿಲ್ಸಿದ್ರು. ಗೊಂಬೆಯ ಹಾಗೆ ನಿಂತಿರುವ ಚಂದ್ರಿಕನನ್ನು ನೋಡಿದ ತಕ್ಷಣ ಅವನ ಒಳಗಿರುವ ಕೋಪ ಎಲ್ಲ ಹೋಗಿ ಚಂದ್ರಿಕನ ಮೇಲೆ ಪ್ರೀತಿ ಬಂತು, ಮುಖದಲ್ಲಿ ನಗು ಬಂತು. ಇಲ್ಲಿ ನೋಡಿ ಯಾದಗಿರಿ, ನಿನ್ ಜೊತೆ ಸಂಸಾರ ಮಾಡಿಸ್ಲಿಕ್ಕೆ ನನ್ ಮೊಮ್ಮಗಳನ್ನ ಕರ್ಕೊಂಡ್ಬಂದಿದ್ದೀನಿ. ಇವಳ ಮೊದ್ಲು ಮನೆಯೊಳಗ್ ಕರ್ಕೊಂಡೋಗು. ಯಾದಗಿರಿ ಸಂತೋಷದಿಂದ, ಸುರೇಖಾ ಮನೆಯೊಳಗೆ ಹೋಗಿ ಆರತಿ ತಟ್ಟೆನ ತಗೊಂಬ. ಸುರೇಖಾ ಮಾತು ಕೇಳಿ ಆಶ್ಚರ್ಯಪಟ್ಲು. ಏನ್ ಸುರೇಖಾ ನೋಡ್ಕೊಂಡ್ ನಿಂತಿದೀಯಾ? ಮೊದ್ಲು ಒಳಗೆ ಹೋಗಿ ಆರತಿ ತಟ್ಟೆನ ತಗೊಂಬ. ಹೋಗು ಸುರೇಖಾ, ಹೋಗು. ಹಾಗೆ ಅಂತ ಹೇಳಿದಾಗ ಸುರೇಖಾ ಕೋಪದಿಂದ, ಏನಿವ್ನು ನನ್ನ ಕೈಯಾರೇನೆ ಇವಳಿಗೆ ಆರತಿ ತಟ್ಟೆನ ತೆಗಿಲಿಕ್ಕೆ ಹೇಳ್ತಿದ್ದಾನೆ. ಛೇ, ನಾನು ಹೋಗಿ ಆರತಿ ತಟ್ಟೆನ ತಗೊಂಬಂದು ಆರತಿ ತೆಗೆದಿದ್ರೆ ಇವನನ್ನ ಸುಮ್ನೆ ಬಿಡ್ತಾನಾ? ಹಾಗೆ ಅಂತ ಮನ್ಸೊಳಗೆ ಆಲೋಚನೆ ಮಾಡ್ಕೊಂಡು ಸರಿ ಅಂತ ಮನೆಯೊಳಗೆ ಹೋದ್ಲು. ಸುರೇಖಾ ಹೋದ ತಕ್ಷಣ ಯಾದಗಿರಿ ಮತ್ತು ಚಂದ್ರಿಕಾ ಪಕ್ಕ ಪಕ್ಕನೆ ನಿಂತಿದ್ರು. ಇದನ್ನು ನೋಡಿದ ತಕ್ಷಣ ಸುರೇಖನಿಗೆ ತುಂಬಾನೇ ಹೊಟ್ಟೆ ಕಿಚ್ಚಾಯಿತು. ಸುರೇಖಾ ಅವರಿಬ್ಬರನ್ನು ಆರತಿ ತೆಗೆದು ಮನೆಯೊಳಗೆ ಕಳಿಸಿದ್ಲು. ನೋಡಿ, ನೀವಿಬ್ರು ಬಲ್ದ ಕಾಲಿಟ್ಟು ಮನೆಯೊಳಗೆ ಹೋಗಿ. ಅಜ್ಜಿ, ನೀವು ಕೂಡ ಒಳಗೆ ಬನ್ನಿ. ಹೌದು ಅಜ್ಜಿ, ಇನ್ ಮುಂದೆ ಹಾಗೇನೆ ಹೋಗುವ ಆಗಿಲ್ಲ. ಮನೆಯೊಳಗೆ ಹೋಗಿ ಒಂದ್ ಗ್ಲಾಸ್ ನೀರ್ ಕುಡ್ದೋಗಿ. ಇನ್ನು ಯಾವತ್ತೂ ಹೀಗೇನೆ ಇರ್ಬೇಕು. ಸರಿ ಕಣಪ್ಪ, ನೀವು ಮುಂದೆ ಹೋಗಿ ನಾನು ಹಿಂದೆನೆ ಬರ್ತೀನಿ. ಹೀಗೆ ಚಂದ್ರಿಕಾ ಮತ್ತು ಯಾದಗಿರಿ ಮನೆಯೊಳಗೆ ಬಂದ್ರು. ಚಂದ್ರಿಕಾ ಮನೆಯನ್ನು ನೋಡಿದಾಗ ಅಲ್ಲಲ್ಲಿ ಗೋಡೆಗಳು ಕಿತ್ತು ಬಿದ್ದಿತ್ತು, ಬಾಗಿಲು ಕೂಡ ಮುರಿದು ಬಿದ್ದಿತ್ತು, ಪಾತ್ರೆಗಳೆಲ್ಲ ಅಲ್ಲಲ್ಲಿ ಬಿದ್ದಿತ್ತು. ಮನೆಯಲ್ಲಿ ಒಂದು ಮಡಿಕೆ ಮಾತ್ರ ಇತ್ತು, ಒಲೆ ಕೂಡ ಕತ್ತಿಸದೆ ಹಾಳಾಗಿತ್ತು. ಇದನ್ನೆಲ್ಲ ನೋಡಿ ಅಜ್ಜಿ, ಏನಪ್ಪ ಇದನ್ ಮನೆನಾ? ಅಜ್ಜಿ, ಹೆಣ್ಮಕ್ಳು ಇಲ್ದೇ ಇರುವ ಮನೆ ಅಲ್ವಾ, ಅದಕ್ಕೆ ಹೀಗಿದೆ. ಇವಾಗ ನನ್ನ ಹೆಂಡತಿ ಚಂದ್ರಿಕಾ ಬಂದ್ಬಿಟ್ಲಲ್ವಾ, ಈ ಮನೆನ ಹೇಗೆ ಅರಮನೆ ಮಾಡ್ತಾಳೆ ನೋಡಿ. ಮನೆನ ಅರಮನೆ ಮಾಡ್ಬೇಕು ಅಂದ್ರೆ ನಾವಿಬ್ರು ಇವಾಗ ಬಜಾರಿಗೆ ಹೋಗ್ಬೇಕು. ಎಷ್ಟು ಹಣ ಇದೆ ಹೇಳಿ? ಚಂದ್ರಿಕಾ, ಹಣ ಎಷ್ಟಿದೆ ಅದೆಲ್ಲ ನನಗ್ ಗೊತ್ತಿಲ್ಲ. ಆ ಮಡಿಕೆಯಲ್ಲಿ ನೋಡಿದ್ರೇನೆ ಗೊತ್ತಾಗೋದು. ಮೊದ್ಲು ಹೋಗಿ ನೋಡು. ಹಾಗೆ ಅಂತ ಹೇಳಿದಾಗ ಚಂದ್ರಿಕಾ ಆ ಮಡಿಕೆಯನ್ನು ನೋಡಲು ಬಂದ್ಲು. ಇದ್ರಲ್ಲಿ ಸದ್ಯಕ್ಕೆ ಹಣ ಇಲ್ಲ, ನನ್ನ ಕೈಯಲ್ಲಿರುವ ಹಣನ ತಗೊಂಡು ನಾವು ಬಜಾರಿಗೆ ಹೋಗೋಣ. ಹಾಗೆ ಅಂತ ಹೇಳಿದಾಗ ಅವನು ಸಂತೋಷಪಟ್ಟ. ಹೀಗೆ ಗಂಡ ಹೆಂಡತಿ ಇಬ್ರು ಆಟೋದಲ್ಲಿ ಕೂತ್ಕೊಂಡು ಬಜಾರಿಗೆ ಹೋದ್ರು. ಅವರಿಬ್ಬರು ಪಕ್ಕ ಪಕ್ಕ ಕೂತ್ಕೊಂಡು ಹೋಗುವುದನ್ನು ನೋಡಿ, ಏನಿದು, ಇವನು ಹೆಂಡತಿ ದಾಸನಾಗ್ಬಿಟ್ಟ. ಹೀಗೆ ಇದ್ರೆ ನನ್ನ ಆಲೋಚನೆ ನಡೆಯುತ್ತಾ? ಖಂಡಿತ ನಡೆಯಲ್ಲ. ಚಂದ್ರಿಕನ ಹೂ ಅಂಗಡಿ ನನಗೆ ಸಿಗುತ್ತೋ ಇಲ್ವೋ? ನಾನು ಯಾವುದಕ್ಕೋಸ್ಕರ ಇದೆಲ್ಲ ಮಾಡಿದೀನೋ ಅದು ಸಿಗದೆ ಹೋಗ್ಬಿಡ್ಬೋದು. ದೇವ್ರೆ,
ಚಂದ್ರಿಕಾನು ಯಾದಗಿರಿನೂ ಜಗಳ ಮಾಡ್ಕೊಂಡು ಬೇರೆ ಆಗ್ಬೇಕು. ಅದಕ್ಕೇನೆ ನಾನು ಹಿಂಗೆ ಕೈ ಮುಗಿತಾ ಇದ್ದೀನಿ. ಚಂದ್ರಿಕಾ ಮಾತ್ರ ಹೂ ಮಾರ್ಲಿಕ್ಕೆ ಬರದಿದ್ರೆ ಆ ಹೂ ಅಂಗಡಿ ನನಗೆ ಆಗ್ಬಿಡುತ್ತೆ. ಹೀಗೆ ಸುರೇಖಾ ಆಲೋಚನೆ ಮಾಡ್ಕೊಂಡು ಅಲ್ಲಿಂದ ಹೊರಟ್ಲು. ಚಂದ್ರಿಕಾ ತನ್ನ ಪಕ್ಕದಲ್ಲೇ ಕೂತ್ಕೊಂಡು ಬರೋದ್ನ ನೋಡಿ ಯಾದಗಿರಿ ಸಂತೋಷ ಪಟ್ಟ. ಹೀಗೆ ಸಮಯ ಕಳೀತಾ ಇತ್ತು. ಬಸ್ ಸ್ಟ್ಯಾಂಡಿಗೆ ಬಂದು ಹಿಡಿದ್ಲು ಹರಿತಾ. ಬಸ್ ಸ್ಟ್ಯಾಂಡ್ ಅಲ್ಲಿ ತನ್ನ ಅಕ್ಕನ ಅಂಗಡಿ ಇಲ್ಲದಿರುವುದನ್ನು ನೋಡಿ ಹರಿತಾ ಅವಳ ಮನಸ್ಸಲ್ಲಿ ನಾನು ಆಲೋಚನೆ ಮಾಡಿದ ರೀತಿ ಇಲ್ಲಿ ಏನೋ ಒಂದು ನಡೆದಿದೆ. ಹೀಗೆ ಆಲೋಚನೆ ಮಾಡ್ಕೊಂಡು ಹರಿತಾ ಏನ್ ನಡೆದಿರ್ಬೋದು ಅಂತ ಮನೆಗೆ ಹೋಗಿ ನೋಡೋಣ ಅಂತ ಮನೆಗೆ ಹೋಗ್ತಾ ಇರುವಾಗ ಊರನ್ನು ನೋಡಿ, ಊರು ನಾನು ಹೋದಾಗ ಹೇಗೆ ಇತ್ತೋ ಹಾಗೇನೇ ಇದೆ. ಇವಾಗ ನನ್ ಮನೆಯಲ್ಲಿ ಏನಾಗಿದೆ ಹೇಗಿದೆ ಅಂತ ನನಗೇನು ಗೊತ್ತಿಲ್ಲ. ಅದು ಗೊತ್ತಾಗ್ಬೇಕಂದ್ರೆ ಯಾದಗಿರಿ ಮನೆಗೆ ಹೋಗೋದಾ ಅಥವಾ ಊರಲ್ಲಿರುವ ನನ್ನ ಮನೆಗೆ ಹೋಗಿ ತಿಳ್ಕೊಳ್ಳೋದಾ? ಹೀಗೆ ಆಲೋಚನೆ ಮಾಡ್ಕೊಂಡು ಹೋಗ್ತಾ ಇರುವ ಹರಿತನನ್ನು ಮರದ ಹಿಂದೆ ನಿಂತಿರುವ ಸುರೇಖಾ ನೋಡಿದ್ಲು. ಹರಿತನ ನೋಡಿ ಸುರೇಖಾ ತುಂಬಾ ಸಂತೋಷ ಪಟ್ಲು. ಹಬ್ಬ, ನಾನು ಆಲೋಚನೆ ಮಾಡ್ದಂಗೆ ಹರಿತ ಬಂದ್ಬಿಟ್ಲು. ಇನ್ನು ಹರಿತಾ ಯಾದಗಿರಿ ಜೊತೆ ಹೋಗಿ ನನ್ನ ಅಕ್ಕನಿಗೆ ಯಾಕೆ ಹೀಗೆ ಮಾಡ್ದೆ ಅಂತ ಕೋಪದಿಂದ ಯಾದಗಿರಿನ ಹೊಡಿತಾಳೆ. ಯಾವ ಹೆಂಡತಿ ತನ್ನ ಕಣ್ಮುಂದೆ ತನ್ನ ತಂಗಿ ಗಂಡನನ್ನು ಹೊಡಿಯೋದ್ನ ನೋಡ್ಕೊಂಡಿರ್ತಾಳೆ, ಚಂದ್ರಿಕಾ ಕೂಡ ನೋಡ್ಕೊಂಡಿರಲ್ಲ. ಹರಿತನ್ ಜೊತೆ ಜಗಳ ಮಾಡ್ತಾಳೆ. ಅಕ್ಕ ತಂಗಿ ಇಬ್ರು ಬೇರೆ ಬೇರೆ ಆಗ್ಬಿಡ್ತಾರೆ. ಅದ್ನ ಯಾವಾಗ ನೋಡ್ತೀನೋ ಏನೋ. ಅರೆ ಏನಿದು, ಯಾದಗಿರಿ ಚಂದ್ರಿಕನ್ ಬಗ್ಗೆ ಆಲೋಚನೆ ಮಾಡಿ ಮಾಡಿ ಇವಾಗ ನನ್ನ ಜೀವನದ ಬಗ್ಗೆ ಮರ್ತ್ಬಿಡ್ತೀನೋ ಏನೋ. ವಿಷಯವನ್ನೆಲ್ಲ ಹರಿತನಿಗೆ ಹೇಗಾದ್ರೂ ಹೇಳಿ ಗಂಡ ಹೆಂಡತಿ ಇಬ್ರನ್ನ ದೂರ ಮಾಡ್ಬೇಕು. ಹಾಗೆ ಅಂತ ಆಲೋಚನೆ ಮಾಡ್ತಾ ಇರುವಾಗ ಹರಿತಾ ಮನೆಗೆ ಬಂದು ಮನೆಯನ್ನು ನೋಡಿದ್ಲು. ಅರೆ ಏನಿದು, ಮನೆ ಬೀಗ ಹಾಕಿದೆ, ಅಕ್ಕ ಅಜ್ಜಿ ಎಲ್ಲಿಗೆ ಹೋಗಿರ್ಬೋದು? ಈ ಕಡೆ ಬಜಾರಲ್ಲಿ ಚಂದ್ರಿಕಾ ಮನೆಗೋಸ್ಕರ ತಗೊಂಡಿರುವ ವಸ್ತುಗಳನ್ನೆಲ್ಲ ತಗೊಂಡು ಯಾದಗಿರಿ ಚಂದ್ರಿಕನ ಹಿಂದೇನೆ ಅವಳನ್ನು ನೋಡ್ಕೊಂಡೇ ನರ್ಕೊಂಡ್ ಬರ್ತಾ ಇದ್ದ. ಅದೇ ಬಜಾರಲ್ಲಿ ಒಂದು ಮರದ ಹಿಂದೆ ವಿಜಯ್ ಎನ್ನುವ ವ್ಯಕ್ತಿ ಹೇಗಾದ್ರೂ ಹರಿತಾ ಮತ್ತು ಯಾದಗಿರಿನ ಕೊಲ್ಬೇಕು ಅಂತ ರಸ್ತೆಯಲ್ಲೇ ಬರ್ತಾ ಇರುವ ಅವರನ್ನು ನೋಡಿ, ಬಾರೋ ಯಾದಗಿರಿ ಬಾ, ನಿನಗೋಸ್ಕರನೇ ನಾನು ಕಾಯ್ತಾ ಇದ್ದೀನಿ. ನಿನ್ನನ್ನು, ನೀನು ತಾಳಿ ಕಟ್ಟಿದ ನಿನ್ನ ಹೆಂಡತಿಯನ್ನು ನನ್ನ ಕೈಯಿಂದ ದೇವರು ಕೂಡ ಕಾಪಾಡಕ್ಕಾಗಲ್ಲ. ನಾನ್ ನಿಮ್ನ ಸುಮ್ನೆ ಬಿಡದಿಲ್ಲ. ಹೀಗೆ ಅವನು ಆಲೋಚನೆ ಮಾಡ್ತಾ ಇದ್ದಂಗೆ ಚಂದ್ರಿಕಾ ಮರವನ್ನು ದಾಟಿ ಬಂದ್ಲು. ಯಾದಗಿರಿ ತನ್ನ ಹೆಂಡತಿಯನ್ನು ನೋಡಿದ ಸಂತೋಷದಲ್ಲಿ ಆ ಕಡೆ ಈ ಕಡೆ ನೋಡದೆ ಬರ್ತಿದ್ದ. ವಿಜಯ್ ಯಾದಗಿರಿಯನ್ನು ಗಮನಿಸಿ ನೋಡಿದ. ಅಕ್ಕಪಕ್ಕ ನೋಡಿದ, ಅಲ್ಲಿ ಯಾರು ಕೂಡ ಇರಲಿಲ್ಲ. ಇದೇ ಸರಿಯಾದ ಸಮಯ ಅಂತ ವಿಜಯ್ ಯಾದಗಿರಿಯ ಹಿಂದೆನೆ ಬಂದು ಯಾದಗಿರಿಗೆ ಗೊತ್ತಿಲ್ಲದೆ ಚಾಕುವಿನಿಂದ ಯಾದಗಿರಿಯನ್ನು ಚುಚ್ಚಿದ. ಯಾದಗಿರಿ ನೋವಲ್ಲಿ ಚಂದ್ರಿಕಾ ಅಂತ ಬೊಬ್ಬೆಯನ್ನು ಹಾಕಿದ. ಅವನ ಕೈಯಲ್ಲಿದ್ದ ವಸ್ತುಗಳೆಲ್ಲ ಕೆಳಗೆ ಬಿತ್ತು. ಚಂದ್ರಿಕಾ ಆ ಧ್ವನಿಯನ್ನು ಕೇಳಿ ಹಿಂದೆ ತಿರುಗಿ ನೋಡಿದ್ಲು. ವಿಜಯ್ ಯಾದಗಿರಿನ ಮತ್ತೊಮ್ಮೆ ಚಾಕುವಿನಿಂದ ಚುಚ್ಚಿದ. ಪುನಃ ಯಾದಗಿರಿ ಚಂದ್ರಿಕಾ ಚಂದ್ರಿಕನನ್ನು ಕರೆದಾಗ ಚಂದ್ರಿಕಾ ಏನು ಮಾಡ್ಬೇಕು ಅಂತ ಗೊತ್ತಾಗದೆ ನಿಂತಿದ್ದ. ವಿಜಯ್ ಮತ್ತೊಮ್ಮೆ ಯಾದಗಿರಿನ ಚುಚ್ಚಿ ಅಲ್ಲಿಂದ ಓಡ್ಬಿಟ್ಟ. ಯಾದಗಿರಿ ನೋವನ್ನು ತಡೆಯಲಾರದೆ ತುಂಬಾ ದುಃಖದಿಂದ ಕೆಳಗೆ ಬಿದ್ದು ಚಂದ್ರಿಕನನ್ನು ನೋಡಿ, ಚಂದ್ರಿಕಾ ಚಂದ್ರಿಕಾ ನನ್ನ ಕಾಪಾಡು ಚಂದ್ರಿಕಾ ಹಾಗೆಂತ ಹೇಳಿ ಕಣ್ಣನ್ನು ಮುಚ್ಚಿದ. ಚಂದ್ರಿಕಾ ತನ್ನ ರೌಡಿ ಗಂಡನಾದ ಯಾದಗಿರಿನ ಕಾಪಾಡ್ತಾಳ ಅಥವಾ ಅವಳಿಗೆ ಬಲವಂತವಾಗಿ ತಾಳಿ ಕಟ್ಟಿದ ಗಂಡ ಸಾಯ್ಲಿ ಅಂತ ಅವನ್ನ ಅಲ್ಲೇ ಬಿಟ್ಬಿಟ್ಟು ಹೋಗ್ತಾಳ? ಚಂದ್ರಿಕಾ ಏನ್ ಮಾಡ್ತಾಳೆ ಹೇಳಿ? ಇಷ್ಟಕ್ಕೂ ಈ ವಿಜಯ್ ಯಾರು, ಯಾಕೆ ಯಾದಗಿರಿನ ಕೊಲ್ಲಕ್ ಬಂದಿದ್ದಾನೆ? ಇದನ್ನೆಲ್ಲ ನೀವು ತಿಳ್ಕೋಬೇಕು ಅಂದ್ರೆ 4ನೇ ಭಾಗದಲ್ಲಿ ನೋಡೋಣ. ಹಾಗಾದ್ರೆ ಯಾವಾಗಲೂ ನಿಮ್ಮ ಕೋರಿಕೆ ಅಕ್ಕ ತಂಗಿಯರಾದ ಹರಿತಾ ಚಂದ್ರಿಕನ ಮೇಲೆ ಇರ್ಬೇಕು ಅಂತ ಚಂದ್ರಿಕಾ ಟಿವಿಯಾದ ನಾವು ಕೂಡ ಆಸೆ ಪಡ್ತಾ ಇದ್ದೀವಿ. ಚಾನೆಲ್ಗೆ ಲೈಕ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.